ಎಲ್ಲರಿಗೂ ನಮಸ್ತೆ. ಈ ದಿನ ನಾವು ನಿವಾಸ ಫಿನಾನ್ಸ್ ಅಲ್ಲಿ ಹೋಮ್ ಲೋನ್‌ಗೆ ಅಪ್ಲೈ ಮಾಡೋದ್ರಿಂದ ಹಿಡಿದು ನಿಮ್ಮ ಖಾತೆಗೆ ಅಮೌಂಟ್ ತಲುಪುವವರೆಗೂ ಯಾವ್ಯಾವ ಪ್ರೋಸೆಸ್ ಇರುತ್ತೆ ಅನ್ನೋದನ್ನ ತಿಳ್ಕೊತಾ ಹೋಗೋಣ ಹಂತವಾಗಿ. ಪ್ರತಿಯೊಂದು ಪ್ರೋಸೆಸ್‌ನ ನಾನು ತುಂಬಾ ಸರಳವಾಗಿ ವಿವರಿಸ್ತೇನೆ. ತುಂಬಾ ಪ್ರೋಸೆಸ್ ಇದೆ. ಅದನ್ನ ಹಂತವಾಗಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಹಂತ ಏನಂತಂದ್ರೆ ನಿವಾಸ ಫಿನಾನ್ಸ್‌ಗೆ ಯಾವ ರೀತಿ ಸಂಪರ್ಕ ಮಾಡೋದು ಅಂತಂದ್ರೆ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡಿ. ಅಥವಾ ನಮ್ಮ ಅಡ್ವೈಸರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಡ್ವೈಸರ್ ಅಂತ ಇದ್ದಾರೆ. ಅವ್ರ ಮೂಲಕ ಸಹ ನಮ್ಗೆ ನಿಮಗೆ ಲೋನ್ ಅವಶ್ಯಕತೆ ಇದೆ ಅಂತ ಖಚಿತಪಡಿಸ್ಕೋತಾರೆ. ಮತ್ತೆ ರೆಫರೆನ್ಸ್ ಮೂಲಕ ಯಾರಿಗಾದ್ರೂ ಲೋನ್ ಆಲ್ರೆಡಿ ಆಗಿದ್ರೆ ಅವ್ರ ಮೂಲಕ ಸಹ ನಮ್ಗೆ ಗೊತ್ತಾಗಿ ನಿಮ್ಮ ಲೋನ್ ವಿಚಾರಣೆಯನ್ನ ನಾವು ತಗೋತೀವಿ. ಎರಡನೇ ಹಂತ ಬಂದು ನಮ್ಮ ಕಸ್ಟಮರ್ ಸೇವಾ ಸಿಬ್ಬಂದಿ ನಿಮ್ಗೆ ಕಾಲ್ ಮಾಡಿ ಆದಾಯದ ವಿವರ, ಹೆಸರು, ವಿಳಾಸ, ಉದ್ಯೋಗ, ಏನ್ ಕೆಲಸ ಮಾಡ್ತಾ ಇರ್ತೀರಾ, ಎಷ್ಟು ಲೋನ್ ಅವಶ್ಯಕತೆ ಇದೆ, ಏನ್ ಪ್ರಾಪರ್ಟಿ ಇದೆ, ಸಂಪೂರ್ಣವಾಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡು ಮುಂದಿನ ಹಂತಕ್ಕೆ ವರ್ಗಾವಣೆ ಮಾಡ್ತಾರೆ. ಅದಾದ ನಂತರ ಮೂರನೇ ಸ್ಟೆಪ್ ಏನಂತಂದ್ರೆ ಎಸ್.ಎಂ.ಇ ಅಂತಂದ್ರೆ ನಮ್ಮ ಕ್ರೆಡಿಟ್ ಆಫೀಸರ್ ಬಂದು ನಿಮ್ಮ ಆದಾಯದ ಅರ್ಹತೆ ಮೇಲೆ ಮತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಏನಿರುತ್ತೆ ಇದರ ಎಲ್ಲದರ ಪ್ರಾಪರ್ಟಿ ದಾಖಲೆಗಳು ಎಲ್ಲದರ ಆಧಾರದ ಮೇಲೆ ನಿಮ್ಗೆ ಎಷ್ಟು ಲೋನ್ ಕೊಡಬಹುದು ಅಂತ ಒಂದು ರಿಪೋರ್ಟ್ ನ ತಯಾರು ಮಾಡಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ನಿಮ್ಗೆ ಎಷ್ಟು ಲೋನ್ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಕಾಲ್ ಮಾಡಿ ಖಚಿತಪಡಿಸಿ ಅದನ್ನು ಮುಂದಿನ ಹಂತಕ್ಕೆ ಕಳಿಸ್ತಾರೆ. ಹಂತ 4 ಏನಂತಂದ್ರೆ ಬ್ಯಾಂಕಿಂಗ್ ಅಂದ್ರೆ ಪಾರ್ಟ್ನರ್ ಬ್ಯಾಂಕ್ ನ ಆಯ್ಕೆ ಮಾಡೋದು. ನಿಮ್ಮ ಪ್ರೊಫೈಲ್ ಅಲ್ಲಿ ಇರ್ತಕ್ಕಂಥ ಆದಾಯದ ಆಧಾರದ ಮೇಲೆ ಪ್ರಾಪರ್ಟಿ ಮತ್ತೆ ಬ್ಯಾಂಕ್ ನ ನಿಯಮದ ಆಧಾರದ ಮೇಲೆ ಯಾವ ಬ್ಯಾಂಕಿಗೆ ನಿಮ್ಮ ಪ್ರೊಫೈಲ್ ಹೋದ್ರೆ ಬೇಗ ಲೋನ್ ಆಗುತ್ತೆ ಅಂತ ಅನ್ಸುತ್ತೆ ಅದರ ಆಧಾರದ ಮೇಲೆ ನಾವು ಸರಿಯಾದ ಬ್ಯಾಂಕ್ ನ ಆಯ್ಕೆ ಮಾಡಿ ಲೋನ್ ಅಪ್ರೂವ್ ಆಗೋ ಚಾನ್ಸಸ್ ನ ಹೆಚ್ಚು ಮಾಡ್ತೀವಿ. ನಂತರ 5ನೇ ಸ್ಟೆಪ್ ಏನಂತಂದ್ರೆ ಡಾಕ್ಯುಮೆಂಟ್ ನ ಕಲೆಕ್ಟ್ ಮಾಡೋದು. ಗುರುತಿನ ಡಾಕ್ಯುಮೆಂಟ್ ಆಗಿರ್ಬೋದು ಅಂತಂದ್ರೆ ನಿಮ್ದು ಆದಾಯ, ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಮತ್ತೆ ನಿಮ್ದು ಆದಾಯ ದಾಖಲೆಗಳು, ಮತ್ತೆ ನಿಮ್ದು ಪ್ರಾಪರ್ಟಿ ದಾಖಲೆಗಳು ಇದೆಲ್ಲವನ್ನು ನಮ್ಮ ನಿವಾಸ ಫಿನಾನ್ಸ್ ನ ಸ್ಟಾಫ್ ರಿಲೇಶನ್ಶಿಪ್ ಆಫೀಸರ್ ಬಂದು ಕಲೆಕ್ಟ್ ಮಾಡ್ಕೋತಾರೆ. ಸಂಪೂರ್ಣವಾಗಿ ಅವ್ರ ಕಡೆಯಿಂದ ನಿಮ್ಗೆ ಸಹಾಯ ಇರುತ್ತೆ. ಇದಿಷ್ಟು ಸ್ಟೆಪ್ಸ್ ಆದ್ಮೇಲೆ ಲಾಗಿನ್ ಫೀಸ್ ಪೇಮೆಂಟ್ ಆಗಿರುತ್ತೆ ನೆಕ್ಸ್ಟ್ ಸ್ಟೆಪ್. ಯಾವ ಬ್ಯಾಂಕಿನ ಅಸೈನ್ ಮಾಡಿರ್ತೀವಿ ಅಲ್ಲಿಗೆ ಗ್ರಾಹಕರು ನೀವು ಅವ್ರದೇ ಆದಂತಹ ಒಂದು ಲಾಗಿನ್ ಫೀಸ್ ಇರುತ್ತೆ. ನಿಮ್ಮ ಲೋನ್ ಅಪ್ಲಿಕೇಶನ್ ಮುಂದುವರಿಸಲಿಕ್ಕೆ ಅಂತ ಹೇಳಿ ಒಂದು ಲಾಗಿನ್ ಫೀಸ್ ಅಂತ ಕೇಳ್ತಾರೆ. ಆ ಲಾಗಿನ್ ಫೀಸ್ ಅನ್ನ ನೀವು ಡೈರೆಕ್ಟ್ ಆಗಿ ಗ್ರಾಹಕರೇ ಪೇ ಮಾಡಬೇಕು. ಅದಾದ ನಂತರ ನಿಮ್ಮ ಲೋನ್ ಅಪ್ಲಿಕೇಶನ್ ಅವ್ರನ್ನು ಮುಂದುವರಿಸ್ತಾರೆ. 7ನೇ ಸ್ಟೆಪ್ ಏನಂತಂದ್ರೆ ಬ್ಯಾಂಕ್ ನಿಂದ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ ನೆಲ್ಲ ವೆರಿಫೈ ಮಾಡೋದಾಗಿರ್ಬೋದು, ಪ್ರಾಪರ್ಟಿ ವಿಸಿಟ್ ಮಾಡಿ ಫೋಟೋ ತಗೊಳ್ಳೋದಾಗಿರ್ಬೋದು, ಮತ್ತೆ ನಿಮ್ದು ಆದಾಯ ಇನ್ಕಮ್ ವೆರಿಫಿಕೇಶನ್ ಆಗಿರ್ಬೋದು ಇದೆಲ್ಲ ನಡೆಸಿ ನಂತರ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಮೂವ್ ಮಾಡ್ತಾರೆ. ಇದಾದ ನಂತರ 8ನೇ ಸ್ಟೇಜ್ ಏನಂದ್ರೆ ಸ್ಯಾಂಕ್ಷನ್ ಲೆಟರ್. ಸ್ಯಾಂಕ್ಷನ್ ಲೆಟರ್ ಬಂತು ಅಂತಂದ್ರೆ ನಿಮ್ದು ಲೋನ್ ಅಮೌಂಟ್ ಕನ್ಫರ್ಮ್ ಆಯ್ತು ಅಂತ ಹೇಳಿ ಲೋನ್ ಆಯ್ತು ಅಂತ. ಸ್ಯಾಂಕ್ಷನ್ ಲೆಟರ್ ಏನಂತಂದ್ರೆ ನಿಮ್ಗೆ ಎಷ್ಟು ಲೋನ್ ಅಮೌಂಟ್ ಸಿಗುತ್ತೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ, ಮತ್ತೆ ಏನೇನ್ ನಿಯಮ ಮತ್ತು ಷರತ್ತು ಇರುತ್ತೆ ಅಂತ ಮೆನ್ಷನ್ ಮಾಡಿರ್ತಾರೆ. ಇದೆಲ್ಲ ವಿವರಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಪ್ರೋಸೆಸ್ಗೆ ಮೂವ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಲೀಗಲ್ ಮತ್ತೆ ಟೆಕ್ನಿಕಲ್ ಕ್ಲಿಯರೆನ್ಸ್ ಅಂತಂದ್ರೆ ಲೀಗಲ್ ಕ್ಲಿಯರೆನ್ಸ್ ಅಂತಂದ್ರೆ ನಿಮ್ಮ ಆಸ್ತಿಯ ದಾಖಲೆಗಳನ್ನ ಪರಿಶೀಲನೆ ಅಂತಂದ್ರೆ ನಿಮ್ದು ನಿಮ್ ಯಾರ ಹೆಸರಲ್ಲಿ ಇದೆ, ಪಕ್ಕ ಅವ್ರ ಹೆಸರಲ್ಲಿ ಇದೆಯಾ, ಮತ್ತೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಸಂಪೂರ್ಣವಾಗಿ ಚೆಕ್ ಮಾಡಿ ಲೀಗಲ್ ಇಂದ ನೆಕ್ಸ್ಟ್ ಸ್ಟೇಜ್ಗೆ ಮೂವ್ ಮಾಡ್ತಾರೆ. ಟೆಕ್ನಿಕಲ್ ಸ್ಟೇಜ್ ಅಂತಂದ್ರೆ ನಿಮ್ಮ ಪ್ರಾಪರ್ಟಿ ಮೌಲ್ಯ ಅಂದ್ರೆ ಇಷ್ಟು ಲೋನ್ ಈ ಮನೆಗೆ ಕೊಡಬಹುದಾ ಆ ಪ್ರಾಪರ್ಟಿಗೆ, ಮತ್ತೆ ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ, ಮತ್ತೆ ನಿಮ್ದು ಖಾತೆಯಲ್ಲಿ ಏನ್ ಮೆನ್ಷನ್ ಮಾಡಿರ್ತೀರಾ ಅಳತೆ ಕರೆಕ್ಟ್ ಆಗಿದೆಯಾ ಅಂತ ಇಂಜಿನಿಯರ್ ಎಲ್ಲ ಬಂದು ನಿಮ್ಮ ಪ್ರಾಪರ್ಟಿಯಲ್ಲಿ ಎಲ್ಲ ವೆರಿಫೈ ಮಾಡಿ ಕನ್ಫರ್ಮ್ ಮಾಡಿ ಮುಂದಿನ ಹಂತಕ್ಕೆ ಕೊಡ್ತಾರೆ. ಕೊನೆಯ ಸ್ಟೆಪ್ ಏನಂತಂದ್ರೆ ಲೋನ್ ಅಗ್ರಿಮೆಂಟ್ ಮತ್ತೆ ಡಿಸ್ಬರ್ಸ್ಮೆಂಟ್. ಲೋನ್ ಒಪ್ಪಂದಕ್ಕೆ ನೀವು ಸಹಿ ಹಾಕ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಮೂವ್ ಮಾಡಿದಾಗ ನಿಮ್ ಖಾತೆಗೆ ಸಂಪೂರ್ಣವಾಗಿ ಹಣ ಬರುತ್ತೆ. ಬ್ಯಾಂಕ್ ನ ಒಪ್ಪಂದ ಅಂತಂದ್ರೆ ಏನಿರುತ್ತೆ ಅಂದ್ರೆ ಅವ್ರದ್ದು ಏನ್ ನಿಯಮ ಇರುತ್ತೆ ಮತ್ತೆ ಷರತ್ತುಗಳಿರುತ್ತೆ ಅದಕ್ಕೆ ಒಪ್ಪಿಗೆ ಸೂಚಿಸಿ ನೀವು ಸಹಿ ಮಾಡಬೇಕು. ಕೊನೆ ಹಂತದ ದಾಖಲೆಗಳನ್ನ ನೀವು ಪೂರ್ಣಗೊಳಿಸಿ ಅದಾದ್ಮೇಲೆ ಲೋನ್ ಅಮೌಂಟ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದಿಷ್ಟು ನಿವಾಸ ಫಿನಾನ್ಸ್ ನಲ್ಲಿ ಹೋಮ್ ಲೋನ್ ಅಪ್ಲೈ ಮಾಡಿದಾಗಿಂದ ಕೊನೆವರೆಗೂ ತಲುಪೋ ತನಕ ಸ್ಟೆಪ್ಸ್. ನಮ್ ನಿವಾಸ ಫಿನಾನ್ಸ್ ನಲ್ಲಿ ಲೋನ್ ಮಾಡೋದಲ್ಲದೆ ಸಂಪೂರ್ಣವಾಗಿ ನಿಮ್ಗೆ ಏನ್ ಮನೆ ಕಟ್ಟಬೇಕು ಅಥವಾ ಮನೆ ಮೇಲೆ ಲೋನ್ ತಗೋಬೇಕು ಅನ್ಕೊಂಡಿರ್ತೀರ ಸಂಪೂರ್ಣ ಕನಸನ್ನ ನನಸು ಮಾಡಿ ನಾವು ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ನಿಮ್ ಜೊತೆಗೆ ಇರ್ತೀವಿ. ನಿಮ್ಗೆ ಏನಾದ್ರು ಮನೆ ಕಟ್ಲಿಕ್ಕೆ ಅಥವಾ ಮನೆ ಮೇಲೆ ಸಹಾಯ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ 8147259360 ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕರೆ ಮಾಡಿದ್ರೆ ನಾವು ಆದಷ್ಟು ಬೇಗ ನಿಮ್ಮ ಲೋನ್ ಅಪ್ಲಿಕೇಶನ್ ನ ಪ್ರೋಸೆಸ್ ಮಾಡ್ತೀವಿ. ಥ್ಯಾಂಕ್ ಯು.